ನಾನು ಎಷ್ಟು ಸರಿ ಹೇಳ್ತೇನೆ, ಅಲ್ಲಿಂದ ವಾಸನೆ ಇಲ್ಲಿ ಗೊತ್ತಾಯ್ತು. ಹೇಳ್ತಿದ್ದೀರಿ ಸಿಗರೇಟ್ ಸೇರ್ತಾರೆ, ಹೇಳ್ತಿದ್ದೀರಿ ಸಿಗರೇಟ್ ಸೇರ್ತಾರೆ. ಸೇದವು ಒಳಗೆ ಬೀಳ್ತೀನಿ ಅಂತ ಬೈತಿರೋದು, ಒಳಗೆ ಬೀಳ್ತೀನಿ ಅಂತ ಬೈತಿರೋದು. ಏನಿಲ್ಲ ಕಣಪ್ಪ ಅಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್. ಆ್ಯಂಡ್ ಇವಾಗ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ನಾನು ಕಾರಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅದು 10 ಗಂಟೆಲಿ ನೈಟಲ್ಲಿ. ನಮ್ಮ ಜೊತೆ ಪ್ರಕಾಶ್ ಬ್ರೋ, ಸುರಭಿ ಅವರು, ಖುಷಿಣಿ ಅವರು. ಫೇಸ್ ತೋರ್ಸಪ್ಪ ಖುಷಿಣಿ. ಓಕೆ, ಅವ್ರಿದ್ದಾರೆ ಗೈಸ್. ಇವತ್ತು ಅವೆಲ್ಲ ಏನಿಲ್ಲ ಕುಶಾಲ್. ಸುರಸುಂದರ ಗೈಸ್ ಇನ್ಮೇಲೆ ಓಪನಿಂಗ್ ಮ್ಯೂಸಿಕ್ ಮಾಡೋ ಗೈಸ್. ಇವತ್ತಿನ ವ್ಲಾಗ್ ಏನಂದ್ರೆ ತಮ್ಲೇನ್ ನೋಡಿ ನಿಮಗೆ ಗೊತ್ತಾಗಿದೆ. ಸೊ ನಮ್ಮ ಅಪ್ಪ ಅಮ್ಮಂಗೆ ಸಿಗರೇಟ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಅದು ಸಕ್ಸಸ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ, ಪ್ಲಾನ್ ಮಾಡ್ಕೊಂಡಿದೀವಿ. ನೋಡುವ ಸಕ್ಸಸ್ ಆಗುತ್ತೆ ಏನು ಅಂತ. ಸುರಭಿ ಕೈಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಸ್ತಿದೀವಿ ಗೈಸ್. ನೋಡೋಣ ಏನಾಗುತ್ತೆ. ಫ್ಲಾಪ್ ಆದ್ರೆ ಏನು ಮಾಡಕ್ಕಾಗಲ್ಲ, ನಗಾಡಂಗಿಲ್ಲ. ನೋಡ ಬನ್ನಿ ಗಾಯ್ಸ್, ಈಗ ಸಿಗರೇಟ್ ತಗೊಂಡು ಹೋಗ್ಬೇಕು. ಬನ್ನಿ, ಲೆಟ್ಸ್ ಗೋ. ನೋಡಿ ನಾನು ಸೇದ್ಬೇಕಾ? ಸೇರಿ. ನಾನ್ ಸೇದಿಲ್ಲ. ನೀವು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಹಿಂಗೆಲ್ಲ ಇದ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೊಸಿ ಮಾತಾಡ್ಬೇಕು. ಆ ತರ ನಾನ್ ಮಾಡ್ತೀನಿ. ಸಿಗರೇಟ್ಸ್ ಅದ ಆಕ್ಟ್. ಕುಶಾಲ್ ನೀನು ಅದೇ ರೀತಿ ಮಾಡು. ಇಲ್ಲ, ಆಕ್ಟ್ ಮಾಡು ಸುಮ್ನೆ. ನೀವಿಬ್ರು ಪಾರ್ಟ್ನರ್ ಕಣ. ನಾವಿಬ್ರು ಪಾರ್ಟ್ನರ್. ನಾನು ಸುರಭಿ ಪಾರ್ಟ್ನರ್. ಕುಶಾಲ್ ಈ ಕಡೆ ಆಮೇಲೆ ಇವ್ನಿಗೆ ಏನಾರು ಬೈದ್ಬಿಟ್ರ ಆಮೇಲೆ ಅದೇ ನಾನು ಸುರಭಿ ಅವ್ರ ಜೊತೆನೆ ಬೇಕಾದ್ರೆ ಆಕ್ಟಿಂಗ್ ಮಾಡ್ತೀನಪ್ಪ. ಇಲ್ಲ ಏನಾಗಲ್ಲಪ್ಪ, ಏನು ಅಂದ್ರೆ ಬೇಜಾರ್ ಮಾಡ್ಕೊಬೇಡ ಕುಶಾಲ್. ಸಿಗರೇಟ್ ಸೇದ್ಬೇಕು. ನಾನು ಒಳ್ಳೆ ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಮನೆ ಹತ್ರ ಬಂದಿದ್ದೀವಿ. ಸಿಗರೇಟ್ ಎಲ್ಲ ಇತ್ತು. ಸಿಗರೇಟ್ ಇಲ್ಲ ಐತೆ. ಸಿಗರೇಟ್ ತೊಗೊಂಡಿದ್ದೀನಿ. ಮಾಡೋಣ ಬನ್ನಿ, ಮಾಡೋಣ. ಸಿಗರೇಟ್ ಬೆಂಕಿ ಪಟ್ಟಣ ಒಂದೆರಡು ಸಿಗರೇಟ್ ತೊಗೊಂಡಿದ್ದೀನಿ. ಅಲ್ಲಿ ಕೇಳುತ್ತೆ, ಇಲ್ಲವ್ರಿಗೆ ಕೇಳಿಸ್ತಿರುತ್ತೆ. ಡೋಂಟ್ ವರಿ, ಓಕೆ. ಸೊ ಗೈಸ್, ಸಿಗರೇಟ್ ತೊಗೊಂಡಿದ್ದೀನಿ. ಬನ್ನಿ, ಕ್ಯಾಮ್ರಾ ಸೆಟ್ ಮಾಡಿ ಊಟ ಮಾಡ್ಬಿಟ್ಟು ಲಾಕ್ ಮಾಡಿ. ಹಲೋ, ಎದ್ರುಕೋ ಊಟ. ಏನ್ ನೋಡಿ ಎದ್ರಿಕೋತವನೆ ಅಂದ್ರೆ ಹೆಂಗ್ ನಿಂತವ್ರೆ ನಮ್ಮ ಅಪ್ಪಾಜಿ. ನೋಡಿ ಹೆಂಗ್ ಕಾಣ್ತವ್ರ. ಬೈಸಿಪ್ಸ್ ತೋರ್ಸ. ಹಿಂಗ ಅನ್ನೋ ಹಿಂಗ ಅನ್ನೋ ಏನಾಕ್ಲ ಅನ್ನೋ ಗೈಸ್. ನಮ್ಮ ಅಪ್ಪಾಜಿ ಬಾಡಿ ನೋಡಿ ಫುಲ್ ಅನ್ನೋ. ಹಿಂಗನ್ನು ಹಿಡ್ಕೊ ಇಲ್ಲಿ ಅಪ್ಪಾಜಿ ಹಿಡಿಲಿಡ ಇಲ್ಲಿ. ಅಪ್ಪಾಜಿ ಹಿಂಗ ಅನ್ನೋ ಇಲ್ಲಿ, ಹಿಂಗ ಅನ್ನೋ ಹಿಂಗೆ ಹಿಂಗೆ ಇಲ್ಲಿ ಹಿಂಗಿರ್ಬೇಕು. ಅಲ್ಲಿ ನೋಡಿ ಗೈಸ್, ಹಿಂಗೈತೆ ಫಾರ್ಮಿಂಗ್ ಬಾಡಿ. ಕುಶಾಲ್ ನಮ್ಮ ಅಪ್ಪನ ಬಾಡಿ ನೋಡ್ದ. ಇವ್ನ್ ನೋಡ್ತಾನಂತ ಅನ್ನಪ್ಪಾಜಿ. ಬೈಸಿಪ್ಸ್ ನೋಡಲ್ ಅನ್ನೋ ಹಂಗ ತೋರ್ಸು. ಬೆಂಕಿ ಅಲ್ಲಿ ನೋಡಿ ಹಂಗಲ್ಲ, ತಡಿ ಇಲ್ಲಿ ನೋಡಿ. ಇಲ್ಲಿ ಅಂದ್ರೆ ನಾವು ಕೆಲಸ ಮಾಡ್ತೀವಿ. ನನ್ನ ಐತೆ ನೋಡಿದ್ಯಾ. ಕ್ಯಾಮ್ರಾ ಸೆಟ್ ಆಗೈತೆ. ಬನ್ನಿ ಸಿಗರೇಟ್. ಆಯ್ತಾ ಊಟ? ತಡಿ ಬಂದೆ. ಬಂದೆ. ಯಾಕೆ ಇದ್ಯಾವ್ದು? ಸಿಗರೇಟ್
ಏನು ಸೇದ್ರೆ ಏನಾಯ್ತು ಅಂತ ಗೊತ್ತಾಗ ಮನೆಗೆ ಸೇದ್ರೆ ಗೊತ್ತಿಲ್ವಾ ಏನ್ ಸೇದ್ರೆ ಏನಾಯ್ತದೆ ಅದ್ರಲ್ಲಿ ಏನಾಯ್ತಮ್ಮ ಕಿಡಿ ಕಿಡಿ ಹೋಗ್ತದೆ ಸೇದ್ ಬರ್ತಾನೆ ಅದ್ರ ಮೇಲೆ ಬರ್ತಾವ್ರಿ ಒಳ್ಳೆದ ಆರೋಗ್ಯಕ್ಕೆ ಅದ್ರ ಮೇಲೆ ಏನ್ ಬರ್ತಾವ ನಾಲ್ಕು ರಾಂಗ್ ನೋಡ್ತಿ ಯಾರೇನು ಸಿಗರೇಟ್ ಸಿಗೋದಿಲ್ವಾ ಅವ್ರಿಗೆ ಗೊತ್ತಾಗ ಸೇರಿದ್ರೇನು ಅಂತ ಸೇದ್ ಬರ್ಬೇಕು ಬೇರೆ ಆರೋಗ್ಯಕ್ಕೆ ಒಳ್ಳೆದ ಪೂರೈನೆ ಹೊಡಿತಾವ ಹೇಳಕ್ಷರ ಬಿ ಹಾ ಬ್ರೋ ಏನಿಲ್ಲ ಕಣಪ್ಪ ಅಂದೆ ಏ ಅಪ್ಪ ಏನ್ ಮಾಡ್ತಾ ಇದೀಯ ಊಟ ಮಾಡ್ಬಾ ಅಂತ ಎಷ್ಟು ಸರಿ ಕರಿತಾ ಇರೋದು ಏನ್ ಮಾಡ್ತಾ ಇದೀಯ ಏನು ವಾಸನೆ ಏನ್ ಮಾಡ್ತಾ ಇದೀಯ ಏನು ಏನು ವಾಸನೆ ಏನಿಲ್ಲಕ್ಕಂತ ಯಾರು ಸಿಗರೇಟ್ ಸೇರ್ತಾ ಇರೋದು ಯಾರು ಇಲ್ಲಕ್ಕ ಇಷ್ಟೊಂದು ವಾಸನೆ ಹೊಡಿತಾ ಇತ್ತಲ್ಲ ಅದಕ್ಕೆ ಸಿಗರೇಟ್ ಸೇರ್ತವ್ರೆ ನಾನೆಲ್ಲಿ ಸೇರ್ತಾ ಇದೀನಮ್ಮ ಹಾ ಏನು ಆನೆ ನೀನು ಕೂತಾ ಇದೀಯ ಸೇದಿಲ್ಲ ಅಂತ ಮತ್ತೆ ನನ್ನ ಸುಳ್ಳು ಮಾಡ್ತೀನಿ ಯಾರು ಅವಳು ಹೇಳಿಲ್ಲ ನಿಂಗೆ ನಾನೇ ಬಂದು ನೋಡಿದ್ದು ಅವಳು ಹೇಳಿದ್ದು ಕುತ್ಕೊಂಡು ನೋಡು ಎಷ್ಟು ವಾಸನೆ ಗೊತ್ತೈತೆ ಸ್ಮೆಲ್ ನೋಡಿ ಇವಳು ಹೇಳಿದ್ದ ಅವಳು ಹೇಳಿದ ಸ್ಮೆಲ್ ಮತ್ತೆ ಇನ್ಯಾರು ಸ್ಮೆಲ್ ನೋಡ್ಬೋದು ಮನೆಯವ್ರ ಮುಂದೆ ಮಾಡೋದಿಲ್ಲ ಅಂತ ಹೇಳಿದಿರಿ ನೀವು ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆಂಟಿ ಹೇಳ್ತಾ ಇದ್ದೀರಿ ನಿಜ ನಾನು ಸಿಗರೇಟ್ ಸೇರ್ತಾನೆ ಸಿಗರೇಟ್ ಸೇರ್ತಾನೆ ಮನೆಯವ್ರ ಮುಂದೆ ಎಲ್ಲ ನಾನು ತೋರ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ಬಿಟ್ಟು ಇವಾಗ ಏನ್ ಕ್ಲೀನ್ ಮಾಡ್ತಾರೆ ಮನೆಯವ್ರ ಮುಂದೆ ಅವ್ರು ಬೇಜಾರಾಗುತ್ತೆ ಗೊತ್ತಾರೆ ಅಪ್ಪನೇ ಸೇದಕ್ಕೆ ಅದ ಸೇರಿದ್ರಲ್ಲ ಏನೈತೆ ಅಂತ ಅದ್ರ ಮೇಲೆ ಬರ್ದವ್ರು ಆರೋಗ್ಯಕ್ಕೆ ಹಾನಿಕರ ಅಂತ ಅದು ಒಳ್ಳೇದು ಆರೋಗ್ಯಕ್ಕೆ ನೀನ್ ಹೇಳಿದ ಸುರಭಿ ಹೇಳ್ತಾಳೆ ಅವಳು ಸ್ಮೆಲ್ ನೋಡಕ್ ಗೊತ್ತಾಯ್ತು ಅವಳೇ ಹೇಳುದು ಅವಳು ಯಾಕೆ ಹೇಳ್ತಾರೆ ವಾಸನೆ ಬರ್ಲಿಲ್ಲ ಇಲ್ಲಿ ಈ ಸ್ಮೆಲ್ ಅಂತ ಇವ್ರಿಗೆ ಹಿಡ್ಕೊಂಡು ಹೊಡಿಬೇಕು ಫಸ್ಟ್ ಅವ್ರು ಸೇರಿ ನಾನಲ್ಲ ಕೇಳಿ ಅವ್ರು ಅಲ್ಲ ಕಣಮ್ಮ ಅದ್ರಲ್ಲಿ ಏನೈತೆ ಅಂತ ಏನೇನು ಯಾರು ಮಾಡ್ಬಾರ್ದು ತಪ್ಪು ಮಾಡಿದ್ದೇನೆ ನಾನು ಅದೇ ಸೇರ್ಬೇಕಾದೇನು ಒಳ್ಳೇದು ಆರೋಗ್ಯಕ್ಕೆ ಆರೋಗ್ಯ ಕೊಡತ್ತ ನಿನ್ನ ಇದ್ರು ಇದೇ ಆರೋಗ್ಯ ಹಾಳಾಗಿರ್ತದೆ ಹಾಗಾದ್ರೆ ನಿಂಗೆ ಹೆಂಗ್ ಗೊತ್ತೇ ಇರ್ಲಿಲ್ವಾ ನನಗೆ ಗೊತ್ತು ಯಾವ ಸೇರಿದೆ ನಮ್ಮ ಮುಂದೆ ನಾನು ಕಾಲೇಜ್ ಹೋಗ್ಬೇಕಾದ್ರಿಂದನೂ ಸೇರ್ತಿರೋದು ಸೇರಿ ಅದನ್ನ ಹೋಗ್ಬಿಡು ಕಾಲೇಜ್ ಹೋಗ್ಬೇಕಾದ್ರಿಂದನೂ ಸೇರ್ತಿರೋದು ಸೇರಿ ಅದನ್ನ ಹೋಗ್ಬಿಡು ನಂಬಿಕೆ ಬಿಟ್ಟು ನಂಬಿಕೆ ಇಟ್ಟು ಚೆನ್ನಾಗಿ ಈಗ ಅಂಕಲ್ ಹೆಣ್ ಮುಖ ತೋರಿಸೋದು ಏನಂತ ಏನ್ ಹೇಳಿದ್ದೆ ನೀನು ನಂಬಿಕೆ ಇಟ್ಟು ಚೆನ್ನಾಗಿ ಉಳಿಸ್ಕತಿ ನಂಬಿಕೆ ಇಟ್ಟು ಚೆನ್ನಾಗಿ ಉಳಿಸ್ಕತಿ ಸರಿ ಊಟ ತಗೋ. ಆಯ್ತು ಕುತ್ಕೊಬ್ರು. ಹೋಗು ಅಲ್ಲೇ ಮಡಗಿಲ್ವಾ ಸರಿ ಆಯ್ತು ಗಿಣಿಗೆ ಹೇಳ್ದಂಗೆ ಹೇಳ್ತೀವಿ ಹಾ ಗಿಣಿಗೆ ಹೇಳ್ದಂಗೆ ಹೇಳ್ತೀವಪ್ಪ ನಿಂಗೆ ಹಿಡ್ಕೊಂಡು ಹೊಡೆಯಕೈತೆ ನಾನು ಸರಿ ತಡಿ ಆಯ್ತು ಬಂದು ಇನ್ನು ಸೇರಕ್ಲಾ ತಾಡಿ ಹಾ ಸೇರಕ್ಲಾ ಹಣೆ ಬೇರೆ ಇಕ್ತಾರೆ ನಿಂಗೆ ಮೊನ್ನೆ ತಲೆ ಹಣೆ ಬೇರೆ ಇಕ್ತಾರೆ ನಿಂಗೆ ಹಾ
ಹ್ಯಾಬಿಟ್ ಐತಾ ಅಂತ ಕೇಳಿದ್ಕೆ ಏನು ಇಲ್ಲ ಅಂತ ಕೂಸಲ್ವ ಅಂದ ಎಲ್ಲ ಅಂದ. ಯಾರು ನೀನ್ ಅವ್ರನ್ನೆಲ್ಲ ಏನು ಕೇಳ್ತೀಯ? ನೀನೀಗ ಯಾಕೆ ಮಾಡಿದೆ? ಯಾರ ಅಪ್ಪಾಜಿನ ಕೇಳಿದ್ದು? ನಾನೇ ಕೇಳ್ದೆ, ಅಪ್ಪಾಜಿ ಕೇಳ್ದೆ. ನಿನ್ನ ಹತ್ರನೂ ಕೇಳಿದ್ರ? ನೀನ್ ಹೇಳ್ದ ಬ್ರೋ? ನಾನು ಯಾಬ್ರು ನಿಮ್ ಜೊತೆ ಇದ್ನಲ್ಲ ಬ್ರೋ, ನಾನಾ ಕೇಳಿಲ್ಲ ಅಂತ ಅದನ್ನ ಹೇಳಿದೀನಿ ನಾನು. ಸರಿ, ಊಟ ಕ್ರಮ ಆಯ್ತು. ಸೇದಕ್ಕಲ್ಲ ಅಂತ ಭಾಷೆ ಕೊಡು. ಹಾ, ಸೇದಕ್ಕಲ್ಲ ಅಂತ ಭಾಷೆ ಕೊಡು. ಬಾಯಿಗೆ ಭಾಷೆ ಕೊಟ್ರು ಆಗಿತ್ ಮಕ್ಕವೇ ಇದೇ ಇಲ್ಲ. ಸೇದಿ ಮಕ್ಕ ಸೇದ್ಬಿಟ್ರೆ ಮಕ್ಕ ಹಾಳಾಗ್ಬಿಟ್ರೆ ಹೋಗಿ ಆಯ್ತು. ಊಟ ತಗೋ ಬಂದು ವಾಶ್ರೂಮ್ಗೆ ಹೋಗ್ತೀನಿ. ಏನು ಒಂಚೂರು ರಿಯಾಕ್ಟೇ ಮಾಡ್ತಿಲ್ಲ. ನಮ್ಮನೆ ಬೇಜಾರಾಗ್ಬಿಟ್ಟೈತೆ, ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಸೇದ ಕೂತಾಗ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಪಕ್ಕ ಮಕ್ಕ ನೋಡೋಕ್ಕೈತೆ. ನನ್ ಜೊತೆ ಸರ್ ಅವ್ರನ್ನೇ ಬ್ಲೇಮ್ ಮಾಡ್ತೀರ ನೀನು? ಮುಂಚೆಯಿಂದನೇ ಕೇಳೋ ಸುರಭಿ ಹತ್ರ ಏನಾದ್ರು ಮುಂಚೆ ಅವನು ಯಾವ್ದೋ ಅಪರೂಪಕ್ಕೆ ಸೇರ್ಕೋತೀನಿ ಬ್ರೋ, ಮನೇಲಿ ಏನು ಹೇಳ್ಬಿಡಿ ಅಂತ ಹೇಳಿರ್ತಾನೆ ಅವಾಗ ಒಂದ್ಸಲ ನನಗೆ. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳ್ತಿದ್ದೆ ಅಂಕಲ್ ಹತ್ರ. ಅವತ್ತು ಲಾಸ್ಟ್ ಟೈಮ್ ಹಣೆ ಹಾಕ್ಬಿಟ್ರೆ ಏನಾಗ್ತದೆ ಅಂತ, ಹಣೆ ಹಾಕೂರಿ ಈಗ ನೀವು ಹಣೆ ಹಾಕ್ತಂಗ್ ನಾ ಸೇರ್ದಂಗೆ ಬಿಡ್ತೀನಿ. ಹಾಗಿದ್ರೆ ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಜೊತೆಗೆ ಹೋಗಿದ್ದಲ್ಲ ಹೊರಗಡೆಗೆ, ಯಾರು ಅವನು ಸೆಂಟ್ರಲ್ ಸಿಗರೇಟ್ ಅವನ ಜೊತೆಗೆ ಹೋಗಿದ್ದು. ನಮ್ ಪಿಕಪ್ ಮಾಡಕ್ ಬಂದಾಗಲೂ ಸೇರಿದ್ದ. ನಾನು ಅವತ್ತೇ ಹೇಳಿದ್ದೆ ಬೇಡ ಕಣೋ ಇದೆಲ್ಲ ಡ್ರಿಂಕ್ಸ್ ಒಂದು ಪಕ್ಷ ಓಕೆ, ಸಿಗರೇಟು ಜಾಸ್ತಿ ಹೇಳಿದೆ. ನನ್ ಮುಂದೆ ಯಾವಾಗ ಮಾಡಿದೀರಾ ನೀವು? ಯಾರು ನಿಂಗೆ ಗೊತ್ತಿರ್ತಾನೆ. ಏನೋ ಕೈಗೆ ಹೇಳ್ತಿದ್ಯಾ? ಏನ್ ಜಗಳ ತಂದಾಗ್ತಿದೆ ಇಬ್ರು ಮಧ್ಯ? ಏನ್ ಜಗಳ ಇರೋದು? ಅವಳು ಒಳ್ಳದಕ್ಕೆ ಹೇಳ್ತಾಳೆ, ಒಳಗೆ ಕೆಟ್ಟದ್ದು ಹೇಳ್ತಾಳೆ. ಹಂಗಾರೆ ಹಬ್ಬದೇನೆ ಅವಳು ಸೇದೆ ಅಲ್ವಾ? ನೋಡ್ಸ್ಬಿಡು, ಹಣೆ ಇಟ್ಕೊಂಡು ನೀವು ಹಬ್ಬ ಕೈ, ಹಣೆ ಇಟ್ಕೊಂಡು ನೀವು ಹಬ್ಬ ಕೈ ಏನು ಮಾತಾಡ್ಬೇಡ. ನಮ್ದು ಊಟ ಮಾಡಿ ಹಿಂಗ್ ಮಾಡ್ತಾ ಇದ್ದಿಲ್ಲ. ಏನ್ ಮಾಡಿದೀನಿ? ಇವಾಗ ಹೋಗ್ತದೆ ನೋಡು, ಏನ್ ನೋಡಿದ್ದಿ ನನ್ನ? ಅವ್ರಿಗೆ ಬೀಡಿ ಸೇರಿದ್ರೆ ವಾತಾವರಣ ಅದಕ್ಕೆ ನಿನ್ ಮಕ್ಕದೆಲ್ಲ ವಾತಾವರಣ ಗೊತ್ತಾಯ್ತು. ಅದಕ್ಕೆ ಯಾಕೆ ಹಿಂಗ ಐದು ಮಕ್ಕ ಇರೋದು ಅಂತ ಕೇಳಿದ್ ನಂಗೆ ಗೊತ್ತಾಯ್ತೀಯ. ಹಂಗಾರೆ ಮಾಡಿದ ತಪ್ಪ ಅಂತ ತಪ್ಪೇಯ. ನಾನು ಏನೇ ಕಡಿಮೆ ಗೊತ್ತಾ, ಎಲ್ಲರೂ ಅಗ್ನಿ ನನ್ನ ಮಗ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಅಗ್ನಿ ನನ್ನ ಮಗ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಹೇಳಿದ್ರೆ ಗೊತ್ತಾಗೋದು, ಹೇಳ್ದಾನೆ ಗೊತ್ತಾಯ್ತದೆ. ಊಟ ಮಾಡೋದಿಲ್ಲ. ಊಟ ಮಾಡೋದು ಊಟ ಮಾಡೋಕೆ ತಟ್ಟೆ ಕಾಯಿಸ್ಬಾರ್ದು. ಸರಿ ಬಿಡ, ನಾನೇ ಮಾಡೋದು. ನಾನೇನ ನಿನ್ಗೆ ಏನ್ ಹೇಳ್ಬೇಕಂತ ಊಟ ಮಾಡಕ್ಕೆ ಸೇರ್ಲ ಹಂಗಾದ್ರೆ? ಸೇದವು ಸೇದವು ಏದೋ ಏನೇನು ಕುಡಿ. ಈಗ ನೀ ಸೇರ್ತಾ ಇದ್ದೀರ, ನಮ್ ಕಿವಿ ಕೇಳಿ ಮಾಡ್ತಿದ್ದೀವಿ. ಕೈ ಸುಮ್ಮನಿರು, ನೀನು ನಿಮ್ಗೇನು ಊಟ ಕೊಡೋದವಿ. ಕೈ ಸುಮ್ಮನಿರು, ನೀನು ನಿಮ್ಗೇನು ಊಟ ಕೊಡೋದವಿ. ನೀನ್ ಯಾಕಂಗ ಅಮ್ಮನ ಮೇಲೆ ರೈಸ್ ಆಗ್ತಾ ಇದೀಯ? ಊಟ ಮಾಡೋರ ಅಮ್ಮನ ಏನಕ್ಕೆ ಬೈತಾ ಇದೀನಿ ನಾನ್ ಮಾಡಿದ ತಪ್ಪಿಗೆ? ಊಟ ಮಾಡೋದು ಅಂತ ಬ್ರೋ ನೀನ್ ಏನ್ ಹೇಳ್ದ ಬ್ರೋ? ನನ್ನ ಎಷ್ಟು ಸರಿ ಹೇಳ್ತೇನೆ, ಅಲ್ಲಿಂದ ವಾಸನೆ ಇಲ್ಲಿ ಗೊತ್ತಾಯ್ತು. ನನ್ನ ಎಷ್ಟು ಸರಿ ಹೇಳ್ತೇನೆ, ಅಲ್ಲಿಂದ ವಾಸನೆ ಇಲ್ಲಿ ಗೊತ್ತಾಯ್ತು. ಹೇಳ್ದಂಗ್ ಗೊತ್ತಾಯ್ತಾ? ರೂಮಿಗೆ ಅವ್ರ ತಾನೇ ಬಂದಿದ್ದು. ವಾಸನೆ ಬಂದ್ಮೇಲೆ ಗೊತ್ತಾಯ್ತು ಅಂತ ಹೇಳಿದ್ದು. ಅಲ್ಲ ಕಣೋ, ನೀನ್ ಏನ್ ಹೇಳ್ದ ಬ್ರೋ? ನನ್ನ ಎಷ್ಟು ಸರಿ ಹೇಳ್ತೇನೆ, ಅಲ್ಲಿಂದ ವಾಸನೆ ಇಲ್ಲಿ ಗೊತ್ತಾಯ್ತು. ರೂಮಿಗೆ ಅವ್ರ ತಾನೇ ಬಂದಿದ್ದು. ವಾಸನೆ ಬಂದ್ಮೇಲೆ ಗೊತ್ತಾಯ್ತು ಅನ್ನೋದು ಹೇಳಿದ್ದು. ಅಲ್ಲ ಕಣೋ, ನಾನೇನ್ ಹೇಳಿದೆ ಹೇಳಿ ನಿಮ್ಗೆ? ಯಾವ್ದೋ ಅಪರೂಪ ಮಾತ್ರ ಆಮೇಲೆ ಮಾತಾಡ್ತೀಯ ಹಂಗಂದ್ರೆ? ಮಾತಾಡ್ಸಕ್ಕಿಲ್ಲ ನನ್ನ. ಕ್ಯಾಮ್ರಾಮನ್ ಚೇಂಜ್ ಮಾಡ್ಬಿಟ್ರಿ ನೀವು ಬೇಡ. ನೀವು ಬಂದ್ಮೇಲೆ ಅವ್ನು ಜಾಸ್ತಿ ಸಿಗರೇಟ್ ಇಲ್ಲ ಕುಶಲ್, ನಿಜವಾಗ್ಲೂ ನೀನ್ ಬಂದ್ಮೇಲೆ ಜಾಸ್ತಿ ಸಿಗರೇಟ್ ಶುರು ಮಾಡಿ. ಅವನೇನ್ ಮಾಡ್ದ ಬ್ರೋ? ಅವ್ನಿಗೆ ಇವಾಗ ಸಿಗರೇಟ್ ಸೇದ ಅಭ್ಯಾಸ ಐತೆ. ಇವಾಗ ನನಗೆ ಕಳ್ಸವನೆ 6 months ಮೇಲೆ ಆಯ್ತು. ಇವತ್ತೇ ಊಟ ಮಾಡಕ್ಕೆ ನಾನು ಹೇಳೋಣ ಬೇಕೆ. ಆಯ್ತಾಯ್ತು. ಹೋಗ್ರಪ್ಪ, ನಾವೇನೋ ಒಳ್ಳೇದು ಕೇಳ್ತೀವಿ ಅಷ್ಟೇ. ಏನ್ ಯಾರು ಮಾಡೋದು ಏನೇನೋ ಮಾಡ್ತಾರೆ. ನಾವು ಸಿಗರೇಟ್ ಸರಿ ತಪ್ಪ ಹಂಗಾದ್ರೆ? ಯಾರ ಮಾಡ್ತಾರೆ, ನೀನು ಮಾಡ್ತೀಯಾ? ಎಣ್ಣೆ ನೋಡಿದ್ದೇನೆ. ಎಣ್ಣೆ ಇಲ್ಲ, ಸಿಗರೇಟ್ ಎಣ್ಣೆ ಅದೇನೆ. ನೀನು ತಲೆ ನನ್ನಿಂದ ಜಗಳ ಗೊತ್ತಾಯ್ತು. ಯಾರು ತಪ್ಪು ಮಾಡಿದ್ರೆ ನಾವೆಲ್ಲ ಹೋಗಮ್ಮ ಸುಮ್ಮನೆ. ಊಟ ಕೊಡೋ, ಊಟ ಮಾಡ್ತೀವಿ.
ನಾವು ನೀನು ಒಳ್ಳೆ ತೋಡ್ತಾ ಇದೀವಿ. ಕೈ ತೊಳ್ಕೊ ಹೋಗ್ತೀನಿ ತಡಿ ನಾನು. ಟೆನ್ಷನ್ ಎಲ್ಲ ಹೋಯ್ತು. ಏನು ಟೆನ್ಷನ್ ಆದಾಗ ಹಿಂಗೆ ಹೊಡಿತೀಯ ಅನ್ನೋ ಸಿಗ್ರೇಟ್. ಏನು ಟೆನ್ಷನ್? ಏನಾರು ಟೆನ್ಷನ್ ತಗೊಂಡು ನಿಮ್ಮ ಅಕ್ಕ ಕಳಿದೆ ಹಂಗೆ ವಾಡು ಅಮ್ಮ ಅದ್ರಲ್ಲಿ ಏನಾಯ್ತಮ್ಮ? ನಿಮ್ಮ ಅಕ್ಕಿ ಹೆಂಗಿತ್ತು ಹಂಗೆ ಏನಾಯ್ತು? ಕನ್ನಡಿನ ನೋಡ್ಕೊ ಶೇರಿಂಗ್ ಇಲ್ಲ. ಬೇಡ ತಿನ್ನು, ನಾನು ಆಮೇಲೆ ತಿಂತೀನಿ. ನಾನೇನು ಒಳ್ಳಕ್ಕೆ ಹೇಳೋದು ಮಟ್ಟವರಿಗೆ ಹೇಳ್ತೀವಿ. ನಾನೇ ಒಟ್ಟವ್ರಿಗೆ ಹೇಳ್ತಾ ಇದೀಯ ಅಂತ ಅಂದೆ. ನೀರು ಕೊಡು. ಒಳಕ ಸೇರಿ ನಡಿ. ಹಾಂ ಸೇರಿ ಇವಾಗೇನು ಸೇರಾಗಿಲ್ಲ ನಾನು. ಹಾಂ ನೀನೇನು ನಮ್ಮ ಮಾತು ಕೇಳ್ತೀಯ? ಹಾಂ ನಮ್ಮ ಮಾತು ಕೇಳ್ತೀಯಾ? ನಮ್ಮ ಮಾತು ಕೇಳ್ತೀಯಾ? ನೀನೇ ದೊಡ್ಡ, ನೀನೇ ನಿನ್ನೆ ಇದು ನಮ್ದೇನು ಲೆಕ್ಕಿಲ್ಲ. ಏನು ಲೆಕ್ಕಿಲ್ಲ ಮಾತು ಹೇಳು ಉತ್ತರ. ಏನು ಉತ್ತರ ಹೇಳ್ತಾರೆ? ನಮ್ಮ ಮಾತು ಹೇಳೋದು ಲೆಕ್ಕಿಲ್ಲ ಅಂತ. ಮಾತಾಡೋ ಲೆಕ್ಕಿಲ್ಲ ಅಂದ್ರೆ ಅರ್ಥ ಆಗಂಗೆ ಹೇಳಮ್ಮ. ನಮ್ಮ ಮಾತಾಡಂಗೆ ಲೆಕ್ಕಿಲ್ಲ, ನೀನೇ ಮಾಡಿದ್ದು ನೀನೇ ನಡೆದಿದ್ದಾರೆ ಅಂತ. ನೀನೇ ನಂಗೆ ಮಕ್ಕಂಗ ನೋಡ್ತಾ ಇದೀಯ. ಹಾಂ ಅವಳು ನೋಡ್ಬಾರ್ದು. ನಗಾಡ್ತೀಯಲ್ಲಮ್ಮ, ಸಿಗರೇಟ್ ಸೇರ್ತೀನಿ ಅಂತ ಗೊತ್ತಾದ್ರೆ ನೋಡವ ನೀನು ಚೆಕ್ ಕಡ್ಡಿ ಗಿಡಿ ತಗೊಂಡು ಹೊಡಿಯರಿ. ಇನ್ನೇನ್ ಮಾಡ್ತೀರಿ? ಇಂಥವ್ರಿಗೆಲ್ಲ ಈ ಹೊಡೆಯಕ್ಕೆ ಇನ್ನೇನ್ ಬುದ್ಧಿ ಕಲಿಸ್ತೀರಿ ನೀವು? ನೀನೇ ಕಲ್ಸು. ನನ್ನ ಮೇಲೆ ನಿನ್ ಮೇಲೆ ರೇಗಾಡ್ತವ್ರಿ. ನಾನು ಯಾವ ಲೆಕ್ಕ? ಅವ್ರ ಅಪ್ಪ ಸುಮ್ಕಿಲ್ವಾ? ಅದೇ ಹೇಳ್ತಿರೋದು. ನಾನೇನು ಇಲ್ಲ ಅವ್ರಿಗೆ. ಎಲ್ಲ ಐತೆ ಅಪ್ಪಾಜಿ. ಹಾಂ ನೀನು ಮಾಡತ್ತಿ ಸುಳ್ಳು ಹೇಳ್ತಾಳೆ. ಗೈಸ್, ಅಮ್ಮಂಗೆ ಗೊತ್ತಾಗೋಯ್ತು ಗೈಸ್. ಬೇಡ ಆಮೇಲೆ ಸುಮ್ಮನೆ ಯಾಕೆ ಅಂತ. ಏನ್ ಗೊತ್ತಾ, ನಂದಲ್ಲ ಪ್ಲಾನು, ತೇಜದೆ ಪ್ಲಾನು. ಅಲ್ಲಿ ಹೊಂಟೋದ್ರು ಅವರು. ಹಾ ಅಪ್ಪ ಅವನೇ ಅಪ್ಪುರದ್ನೇ. ಆದ್ರೂ ನೀವು ಈ ಥರ ಪ್ರ್ಯಾಂಕ್ ಮಾಡೋದು ನನ್ಗಂತೂ ಗೊತ್ತಿಲ್ಲ ಆಂಟಿ. ನನ್ನ ನೋಡಿದ್ರೆ ಸಿಗರೇಟ್ ಕೊಟ್ರೆ ಓಪನ್ ಮಾಡಕ್ಕೆ 2-3 ಸತ ನೋಡ್ತೀನಿ. ಸಿಗರೇಟ್ ಸೇರ್ತಿದ್ರೆ ನಂಬ್ತಾರೆ ಈಸಿ. ಇವಳು ಬಂದು ಏನ್ ಮಾಡ್ತಾರೆ ನೋಡಿ ಮೇಲೆ ಗೊತ್ತಾದೆ. ಆಕ್ಚುಲಿ ಇವ್ರು ನನ್ನ ಡೌಟ್ ಇರಲಿಲ್ಲ. ಇವ್ರೆ ಹಾಕೊಂಡಿದ್ದಾರೆ. ಇಲ್ಲ, ಅಮ್ಮ ಫಸ್ಟ್ ಹೇಳಿದ್ದೆ. ನಿಜನೇ ನೆನ್ಕೊಂಡಿದ್ದೀನಿ. ನಾನೇ ಹೇಳ್ದೆ ಕನಾಟಿ ಅಂತ ಕೇಳ್ದೆ. ಬ್ರೋ, ಪ್ರಕಾಶ್ ಬ್ರೋ ಆಕ್ಟಿಂಗ್. ಈಗೆಲ್ಲ ಸೇರ್ತಾನಲ್ಲ ಕೇಳ್ತಾವ್ರೆ ಅನ್ಕಂಡೆ ನಾನು. ನಾವು ಪ್ರಕಾಶ್ ಬ್ರೋ ಆಕ್ಟಿಂಗ್ ನೋಡಿ ನಂಬಿಟ್ಟಿದ್ದೀರಲ್ವಾ? ಮಾಡಿದ್ರು. ಆಮೇಲೆ ನೀವು ಅಂದ್ರಲ್ಲ ಇನ್ನು ಜೊತೆ ಬಂದ್ಮೇಲೆ ನಾನು ಸೇರ್ತಾವ್ ಜಾಸ್ತಿ ಅಂತ. ಪಾಪ ಖುಷಿ. ನಾನ್ ಮಕ್ಕ ನೋಡ್ತಾ ಇದೀನಿ. ಅಯ್ಯೋ 6 ತಿಂಗಳು ನಾನು ಕೇಳಿದ್ಮೇಲೆ ಅಂಕಲ್ ರಿಯಾಕ್ಷನ್ ಇವನ್ ಮೇಲೆ ಚೇಂಜ್ ಆಗ್ಬಿಡುತ್ತೆ. 20 ಬರಾಬರ್ ನೋಯ್ತಲ್ಲ. ಹೋಯ್ತವ್ರೆ, ಒಳೆ ಬೀಳ್ತೀನಿ ಅನ್ಬಿಟ್ಟು ಹೋಯ್ತವ್ರೆ. ನಾನು ಅಪ್ಪ ಏನ್ ಸುಮ್ಮನೆ ಆಯ್ತಲ್ಲ. ಸುಳ್ಳು ನೀನ್ ಸುಳ್ಳು ಹೇಳ್ತಾ ಬ್ಯಾಂಕ್ ಎಲ್ಲ ಏನು ಅಂತ ರಕ್ತ ಗೊತ್ತಾಯಿಲ್ಲ ಅಲ್ಲಿ. ನೀವು ಊಟ ಮಾಡಿ ಒಂದು ಕರ್ಕೊಡ್ತೀನಿ ನೀವು. ಬೇಡ ಬೇಡ ಬೇಡ. ಅದು ಫಸ್ಟ್ ಎಲ್ಲಿವರೆಗೂ ಆಗೈತೆ ನೋಡೋದ್ರಲ್ಲಿ.
ಅಮ್ಮಮ್ಮ ಗೊತ್ತಿಲ್ಲಂಗಿದೆ ಕೆಳಗೆ ಹೋಯ್ತಿತ್ತಲ್ಲ ನಮ್ಮ ಅಪ್ಪಾಜಿ ಎಲ್ಲಿಗೆ ಹಿಂಗ್ ಗೊತ್ತಾ ಬರ್ಲಿಲ್ವಾ ಅದು ಎಲ್ಲಿಗೆ ಹೋಯ್ತಿತ್ತು ಹೇಳು ಒಳಗೆ ಬೀಳ್ತೀನಿ ಅಂತ ಹೋಯ್ತಿರೋದು ಒಳಗೆ ಬೀಳ್ತೀನಿ ಅಂತ ಹೋಯ್ತಿರೋದು ನಡಿ ಹೇಳ್ಬಿಟ್ರಾ? ಇನ್ನೇನು ಹೇಳ್ದಂಗೆ ನಾನು ಹೇಳ್ಬಿಟ್ಟೆ ಅಮ್ಮನ್ಗೆ. ಅಮ್ಮನ್ ಎಕ್ಸ್ಟ್ರೀಮ್ ಲೆವೆಲ್ ಹೊಂಟೋಯ್ತು. ಇಲ್ಲ ಕರ್ಕೊಂಡು ವಾಶ್ರೂಮ್ ಬಿಟ್ಟಿದ್ದೀನಿ. ಗಾಯ್ಸ್ ನಮಸ್ಕಾರ. ಬೈತಾ ಉಗಿತಾ ಏನಂತ ಪಾಪ. ನೀವ್ ಏನಾದ್ರು ನಿಜ ಮಾಡಿದ್ರೆ ನಿಜವಾಗ್ಲೂ ನಾನೇ ಸೈಸ್ ಹಾಕಿರ್ತೀನಿ. ಸೀರಿಯಸ್ಲಿ ನೀನೇನು ಹೊಡಿತೀಯ ಅನ್ಕೊಂಡ್ರೆ ಇಬ್ರು ಹೊಡಿತಲ್ಲ ಇಬ್ರು ಹೊಡಿತ. ಸುರಭಿ ರಿಯಾಕ್ಟ್ ಮಾಡ್ಲಿ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಸುರಭಿರು ರಿಯಾಕ್ಟೇ ಮಾಡ್ತಿಲ್ಲ ಅಂತ ನಾನು ಅದಕ್ಕೆ ಇವ್ರ ಮೇಲೆ ನಾನೇನ್ ಅನ್ಕೊಂಡೆ ಗೊತ್ತಾ, ಇವಾಗ ನಾನ್ ರಿಯಾಕ್ಟ್ ಮಾಡ್ಬಿಟ್ರೆ ಇವ್ರು ರಿಯಾಕ್ಟ್ ಮಾಡಲ್ಲ. ನನ್ ಮುಂದೆ ಇದಾಗ್ಬೇಕು ಅಂತ ಸುಮ್ನೆ ಆಗ್ಬಿಡ್ತಾರೆ. ಅದಕ್ಕೆ ನಾನ್ ರಿಯಾಕ್ಟೇ ಮಾಡಿಲ್ಲ. ಕೆಲವಿಲ್ಲ ಸುಳ್ಳು ನಿಜವಂತ ಆಂಟಿ ಅವ್ರು ಸೇದಿದ್ರು ಒಂದ್ ಪಕ್ಷ ಓಕೆ, ನಾನ್ ಸೇದ್ತೀನಿ ಅಂದಾಗ ನಂಬುದ್ರಲ್ಲ. ನೀನು ಯಾರು ಅಂತ ಗೊತ್ತಿಲ್ವಲ್ಲಪ್ಪ ಅವ್ರಿಗೆ. ಅವ್ರು ಸೇತಿರೋದು ಕಚ್ಕೊಂಡಿದ್ದಿಲ್ಲ ಸುಮ್ಕೆ ಹಿಂಗ್ ಹಿಡ್ದಿದ್ದು. ಅದ್ರಲ್ಲನ ಗೊತ್ತಾಗ್ಬಾರ್ದು. ಅರ್ಧ ಹೊಂಟೋಗಿತ್ತಾನೆ ಅವನು ಅರ್ಧ ಹೊಂಟೋಗಿದ್ದು ಅದಕ್ಕೆ ಅನ್ಮಾನ್ ಬಂತು. ಅವ್ರು ಓದ್ತಾನೆ ಇದಾರೆ ಅಂತಲ್ಲ ಓದಿ. ಜೋರ ಜೀವನ ನೋಡ್ರಿ ನಮ್ಮ ಅಪ್ಪ ನನಗೆ ನಿಜ ಬೇಜಾರಾಗ್ತದೆ. ಹೇಳ್ತೀನಿ ಬನ್ನಿ ಆಯ್ತಪ್ಪಾಜಿ. ಹಾ ಅಪ್ಪಾಜಿ ಫ್ರೆಂಡ್ ಬಿಟ್ಬಿಡಿ ಯಾರನ್ನೂ ಬೇಡ. ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟ ನಮ್ಮ ಅಪ್ಪಾಜಿಗೆ. ನಾನ್ ಕಾಲ ಕಡೆಗೆ ಹೋಯ್ತಾ ಇದ್ದೆ, ನಿಜ ಕಡೆಗೆ ಹೋಯ್ತಾ ಇದ್ದೆ ನಿಜವಾಗ್ಲೂ. ಯಾಕೆ ಈಗ ಅವ್ನು ಹೊಡೆಯೋ ಶಕ್ತಿ ನಮ್ಗಿಲ್ಲ. ಈಗ ಅವ್ನು ತಕ್ಕ ಮೇಲೆ ನನ್ನ ಮೇಲೆ ಬಿದ್ದಾಗ ನಾನು ಹೊಡ್ಸ್ಕೊಂಡಂಗೆ ಆಯ್ತದೆ. ಯಾಕೆ ಏನು ಹೇಳು, ಬೇಡ ಅವರೇ ಇರ್ಲಿ ಜೀವನ ಮಾಡ್ಕೊಂಡು. ನಿಜವಾಗ್ಲೂ ನನಗೆ ಅಷ್ಟೇ ಬೇಜಾರಾಯ್ತು. ಅದಕ್ಕೆ ಅರ್ಧಕ್ಕೆ ಕೈ ತೊಳ್ಕೊಂಡೆ. ಸರಿ ಊಟ ಮಾಡಿ ಇವಾಗ. ನಾನು ಮಾಡ್ತೀನಿ ಅಪ್ಪಾಜಿ. ನಂಗೆ ಅಲ್ಲ ಹಂಗ ಹೇಳ್ತಾ ಇರೋದು ಹೆಂಗ್ ಹೇಳ್ತಾ ಇತ್ತು ಅದಕ್ಕೆ ನಿನ್ ಮಕ್ಕ ಹಂಗಾಗದೆ. ವಿಡಿಯೋ ತೋರಿಸಿರೋದು ನಮ್ತಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಡು ನನ್ನ ನಂಬುದ್ರಲ್ಲ. ನಂಗೆ ಅದೇ ಬೇಜಾರಾಗಿತ್ತು ಬಿಡು. ಏನ ನಾನು ನಿಜವಾಗ್ಲೂ ಹೋದ್ ಸರಿ ಬಂದಾಗ ಬಾರಿ ಚೆನ್ನಾಗಿದ್ದ. ಈ ಸರಿ ಹಂಗಾರೆ ನನಗೆ ಸಿಗರೇಟ್ ಸೇರ್ತೀನಿ ಅಂತನಾ? ನಿಜವಾಗ್ಲೂ ನಾನು ಈಗ ನಂಬಿಲ್ಲ. ಬ್ರೋ ಹೇಳು ನಾನು ಸಿಗರೇಟ್ ಸೇರ್ತೀನಿ ಅಂತ. ಆ ಥರ ಇಲ್ಲ. ನಮ್ಗೆ ಗೊತ್ತಾ ಹೆಂಗ್ ಗೊತ್ತಾ, ತಡಿ. ಭಕ್ತರು ನಮ್ ವಿಷಯ ಹೋಗ್ಬಾರ್ದು ಅಂತ ನಾವ್ ಬದುಕ್ತಾ ಇರೋದು. ನೀನವಾಗ ತಡಿ, ನೀನವಾಗ ಇದಾಗ್ತಿದೆ ಏನೋ ಪಾಂಪಾರ್ಕ್ನೇ ಏನೋ ಆಗ್ತಿದೆ. ಅದ್ ಯಾರು ಬಿಡ್ಸಿದ್ದು? ನಾನು ತಾನೇ ಹೇಳ್ಬಿಟ್ಟು ಬಿಡ್ಸಿದ್ದು. ನಾನ್ ಸೇರ್ತೀನಾ ಮತ್ತೆ? ನಾನೇನು ಸುಮ್ನೆ ಹೇಳ್ತಾ ಇದ್ದೆ ಅನ್ಕೊಂಡ್ರೆ ಬೈತಾ ಕೆಳಗೆ ಒಂದೇ ಮರಕ್ಕೆ ನಂಗೆ ಮಾಡ್ತೀನಪ್ಪ ಸುಮ್ನೆ. ನಿಜ ನಂಗೆ ಯಾಕಾರ ಪ್ರ್ಯಾಂಕ್ ಮಾಡ್ದ ಅನಿಸ್ತೈತೆ. ನಮ್ ಅಣ್ಣಂಗ್ ಗೊತ್ತಾಗ್ಬಾರ್ದು ಆ ತರ ಬದುಕ್ತಾ ಇದೀವಿ ನಾವು ನಿಜವಾಗ್ಲೂ. ಏನಮ್ಮ ಏನ್ ಅನಿಸ್ತು ನಿಂಗೆ? ನಿಜ ಅಂತ ನಂಬ್ಕೊಬಿಟ್ಟ? ಅದ್ರ ಒಂದ್ ಮನೆ ಒಳಗ್ ಬಂದ್ ಸೇದಕ್ ಅಲ್ಲ ತಲೆ ಒಳಗೆ ಐತೆ ಹೋಯ್ತಾ ಇದೀನಿ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಸುಮ್ನೆ ಹಂಗ ಅಂದಿದ್ದ ಇನ್ನೊಂದ್ಸತಿ ಸೇರ್ತೀನಿ ಅಂತ. ನನ್ನ ಕಡೆ ಸಿಗರೇಟ್ ಎಣ್ಣೆ ಬಿಟ್ಟಿದ್ರೆ ಹಿಂಗೆ ಹಿಂಗೆ ಬದುಕಾಯ್ತದಮ್ಮ. ಗೈಸ್ ನೀವು ಅಷ್ಟೇ ಯಾರು ಸಿಗರೇಟ್ ಸೇದ್ಬಿಡಿ. ಏನಾಗೈತೆ ನನ್ನ ತುಟಿ ನೋಡು, ನಿನ್ ಕಪ್ ಐತೆ ನನ್ನ ಕಪ್ ಐತೆ. ಸಿಗರೇಟ್ ಸೇದಿದ್ರೆ ಕುಪ್ಪ ಇಲ್ಲಿ ನೋಡು, ಇಲ್ಲಿಂದ ಇಲ್ಲಿವರೆಗೂ ಕುಪ್ಪ ಆಯ್ತದೆ. ಕಪ್ಪಾಗ್ದಂಗೆ ಏನಾರ ಮಾಡ್ಕೊತಾರೆ ಅಪ್ಪ. ನೀನ್ ನಂಬರ್ ಅಮ್ಮ ನಮ್ಮ ಕೈಲಮ್ಮ ಆಗಿದ್ರು ನನ್ನ ಮೇಲೆ ವಿಡಿಯೋ ತೋರಿಸ್ಲಾ ಫುಲ್ಲು ಹಂಗೆ ಕಾರಲ್ಲಿ ತಗೊಂಡು ಸಿಗರೇಟ್ ಇಟ್ಕೊಂಡು ಹೇಳಿ ನಿಂಗೆ ಗೌಡ್ರಿಗೆ ಸ್ವಲ್ಪ ಅಲ್ಲ. ಅಪ್ಪಾಜಿ ಅವಾಗ ಪಾನ್ ಆಗ್ತಿತ್ತು ನೆನಪೈತೆ. ಅದು ಯಾರು ಬಿಡಿಸಿದ್ದು? ನಾವಿಬ್ಬರೇ ಸೇರಿ ಆಗ ಒಂದು ಏನೋ ಅವಾಗ ಆಗ್ತಿದ್ದು ಬಿಡಿಸಿದಾರು. ನೀನೆಲ್ವ ಹೇಳಿದ್ದು ಬ್ಯಾಗಲೆಲ್ಲ ಸಿಕ್ಕಿತ್ತಲ್ಲ. ಯಾರು ಬಿಡಿಸಿದ್ದು? ಇಬ್ರು ತಿಳ್ಕೊಂಡ್ತಾನೆ ಬಿಡಿಸಿದ್ದು. ನಾನು ಮಾಡ್ತೀನಿ ಬಾ ಹೊಳಿಕೆ. ಅಲ್ಲ ನೀವು ಹೊಳಿತಿ ಅನ್ಕೊಂಡು ಸೇದಪ್ಪ. ಅಪ್ಪಾಜಿನ ಹೊಳಿತಿದ್ದೆ ಅನ್ಕೊಂಡು ಏನೋ ಏನಕ್ಕೆ ಮಾತಾಡ್ದಿಲ್ಲ. ನಾನು ಜ್ವರ ಮಾತಾಡ್ತೀನಿ ಅಂತ. ಈಗ ನಮ್ಮ ಅಪ್ಪ ಅಮ್ಮ ಕೊನೆಯವ್ರಿಗೂ ಚೆನ್ನಾಗಿ ನೋಡ್ಕೊತೀನಿ. ಸಿಗರೇಟು ಎಣ್ಣೆ ನಾನು ಕುಡಿಯಲ್ಲ, ನೀವು ಕುಡಿಯಬೇಡಿ. ಇನ್ನೂ ಒಂದು ಪಕ್ಷ ನಾನು ಹೇಳ್ತೀನಿ, ಸಿಗರೇಟ್ ಅಂತೂ ಯಾರು ಅಡಿಕ್ಟ್ ಆಗಬೇಡ್ರಿ. ಇನ್ ಕೇಸ್ ಎಣ್ಣೆ ಕುಡಿದು ಸಿಗರೇಟ್ ಅಂತೂ ಒಂದು ಕೇಸ್ ನಾನೇ ಹೇಳ್ತಿದ್ದೆ. ನಿಮ್ಗೆ ಯಾರು ಬಿಟ್ಟಿದ್ರು ಎಣ್ಣೆ ಕುಡಿದು ಸಿಗರೇಟ್ ಅಂತ ಸೇದಕ್ಕೆ ಹೋಗ್ಬೇಡ್ರಿ. ನಮ್ಮಪ್ಪ ಗಾಯ್ಸ್ ನೋಡೋದ್ರಲ್ಲ ಹೇಳ್ದಿಲ್ಲ ನಾನು ಹೋಗ್ತಿದ್ದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದು ಮಾಡಲ್ಲ. ನನಗೆ ಒಂಥರ ಆಗ್ಬಿಡ್ತು, ಏನಕ್ಕೆ ವಿಡಿಯೋ ಮಾಡಿದ್ದೆ ಅಂತ ಅನ್ನಿಸ್ಬಿಡ್ತು ಗಾಯ್ಸ್. ಅಳ್ತಾ ಇದ್ದು ಕಣ್ಣೀರು ತುಂಬ್ಕೊಬಿಟ್ಟದೆ ಅಪ್ಪಂದು. ಕಣ್ಣ ಸೇರ್ಬೇಕಲ್ಲ ಹಾಂ ಅಂತವ. ಹಾಂ ಆಮೇಲೆ ಇವರೆಲ್ಲ ಹೇಳ್ಬಿಟ್ರಲ್ಲ. ಆಮೇಲೆ ಇವ್ರು ಫ್ರಾಂಕ್ ಅಂತ ಯಾವಾಗ ಹೇಳಿದ್ರು? ಇವಳು ಏನಂತ? ಸುರಭಿ ಹಾಂ ನಿಜ ಅನ್ಕೊಂಡ್ರೆ ಫ್ರಾಂಕು ಅಂದ್ಲ. ಆಗ ಅವಳು ಹೊಡಿಯಕ್ಕೆ ಓಡ್ಬಿಟ್ಲು ಅವಳು. ಅವಳು ಸುಮ್ಮನೆ ಇರ್ತಾಳೆ ಸುರಭಿ ಸಿಗರೇಟ್ ಸೇದಕ್ಕೆ ಇದು ಮಾಡಿದ್ರೆ. ಹೊಡಿದಲ್ಲ ಸುಮ್ಕಿದೀಯಲ್ಲಮ್ಮ ಅಂತ.
ನೀನ್ ನೋಡಿ ಇಟ್ಕೊಂಡು ನಾವು ಹೊಡಿತೀರ ಅಂದ್ಕೊಂಡ್ರೆ ಬಾ ಹೊಡಿಕೋನ್ ಆಯ್ತು. ನಿಮ್ಮ ನೋಡಿ ಗೈಸ್, ಯಾರು ಸಿಗರೇಟ್ ಸೇದ್ಬೇಡಿ, ಏನು ಮಾಡಬೇಡಿ ಗೈಸ್. ನಿಮ್ಮ ಹೆಲ್ತ್ ಉಳಿಸ್ಕೊಳ್ರಿ, ಅದ್ರ ಮೇಲೆ ಬರ್ಬೇಕು. ಆಯ್ತು ಬಿಡಪ್ಪಜಿ, ಆಯ್ತು ಬಿಡು. ಹಂಗಾರೆ ನಿನ್ ಮಗನ ಮೇಲೆ ನಂಬಿಕೆ ಇರಲಿಲ್ವಾ ನಿನ್ಗೆ? ನಂಬಿಕೆ ಇಲ್ಲ, ಶಾಸ್ತಿ ಇಲ್ಲ. ನೋಡು ಗಾಯ್ಸ್, ನೋಡಿ ವಿಡಿಯೋ ತೋರ್ಸಿದ್ರೆ ನಮ್ಮ ಅಪ್ಪ ನಂಬ್ತಿಲ್ಲ. ನಿಮ್ಗೆ ತುಟಿಗಳು ನೋಡಿ, ತುಟಿಯ ಲಿಪ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಂದಾಗ ಮಕ್ಕಳು ಸೈಲೆನ್ಸ್ ಇತ್ತು. ತುಟಿಯಿಂದ ಅದೆಲ್ಲ ಏನಿಲ್ಲ. ಇವಾಗ ನನ್ ತುಟಿ ನೋಡಿದ್ರೆ ಸಿಗರೇಟ್ ಸಿಗರೇಟ್ ಅಲ್ಲಿ ಅವ್ರಿಬ್ರನ್ನೇ ಕೇಳ್ಬಿಡು. ನನಗೆ ಹೆಂಗೇರ ಅಭ್ಯಾಸ ಆಯ್ತಂತೆ ಯಾವತ್ತಾದ್ರೂ ಕೇಳ್ಬಿಡಿ. ಹಂಗ ಅದೆಲ್ಲ ಇದ್ ಮಾಡಕ್ಕೆ ಅಲ್ಲ ಕಣಪ್ಪಜಿ, ನೀ ಸಿಗರೇಟ್ ಸೇದ್ರು ನೋಡ್ ಹೊಡಿತೀಯ ಅನ್ಕೊಂಡ್ರೆ ನಾ ನಿಜ ಹೊಡಿತೀಯ ಅಪ್ಪ ಅಂತ ನಮ್ಮ ಅಮ್ಮನ ಬೈತದೆ ಅನ್ಕೊಂಡ್ರೆ ಹೇಳಿದ್ದು ಇವ್ರು ಅವರೇ ಮುಂದೆ ಹೊಡಿಬಾರ್ದು ಅಂತ. ಹಂಗಾರ ಇಲ್ಲ ಅಂದ್ರೆ ಹೊಡೆ ಹೊಡೆದು ಹಂಗಾರ ಅವ್ರಿಲ್ಲ ಅಂದ್ರೆ ಹೊಡಿವೆ. ಆ ಹೊಡೆ ಪ್ರಶ್ನೆ ಅಲ್ಲ. ಮಾತನೇ ನಾವು ಹಂಗೆ ಗೊತ್ತು ತಾನೆ ನಮ್ಮ ಬುದ್ಧಿ ಹೆಂಗೆ, ನಮ್ಮ ಅಪ್ಪನ ಬುದ್ಧಿ ಹೆಂಗೆ, ನಮ್ಮ ಅಮ್ಮನ ಬುದ್ಧಿ ಹೆಂಗೆ ಐತೆ. ಹಂಗಾರ ಗೊತ್ತಿರ್ದಿನ ನಿಂಗೆ ಪ್ರ್ಯಾಂಕ್ ಮಾಡ್ತಾವ್ರ, ವಿಡಿಯೋ ಮಾಡ್ತಾವ್ರೆ ಅಂತ. ನಾವು ಸತ್ಯವಾಗಿ ನಿಜವನ್ನೇ ಸಿಗರೇಟ್ ಇದ್ದಾರೆ ಒಳಗಡೆ ಅಮ್ಮ ತಡಿಲಿ ಏನಂತ ಕಾಮಿಡಿ ಕೇಳಿಸ್ಕೊ. ಅಲ್ಲಿ ಕಿಡಿ ಬೆಡ್ಶೀಟ್ ಮೇಲೆ ಬೀಳ್ತದೆ, ಬೆಡ್ಶೀಟ್ ಆಯ್ತದೆ, ಆಚೆ ಹೋಗಿ ಸೇದು ಸಿಗರೇಟ್ ಸೇರ್ತವನ ಅಂತ ಇದಿಲ್ಲ, ಆಚೆ ಹೋಗಿ ಸೇದು ಅಂತೆ. ನಾನ್ ಏನ್ ಇವ್ರೆ ಹಿಂಗಂತವ್ರಲ್ಲ. ಇನ್ನೂ ಆ ವಾಸನೆ ಬರ್ತಾ ಇರೋದು, ಇನ್ನೂ ವಾಸನೆ ನಾಲ್ ಕಚ್ಚಿ ತೋರ್ಸ್ತೀನಿ ವಿಡಿಯೋದಲ್ಲಿ ಕಚ್ಬಿಟ್ಟು ಹಿಂಗ್ ಹಿಡ್ಕೊಂಡಿದ್ದು ಸ್ಮೆಲ್ ಬರ್ಲಿ ಅಂತ. ವಾಸನೆ ಬರ್ತಾ ಇದೆ. ಅಲ್ಲ, ನೀನೊಂದ್ ಥಿಂಕ್ ಮಾಡು, ನೀನೊಂದ್ ಮೈಂಡಲ್ಲಿ ಬರ್ಬೇಕಿದ್ದು ಈ ಮನೆ ಒಳಗೆ ಯಾಕೆ ಸೇರ್ತಾರೆ ಅಂತ ಮೈಂಡಲ್ಲಿ ಬರೀ ನಿಂಗೆ ಗೊತ್ತಾಗ್ತಿತ್ತು. ಎಲ್ಲೇನೋ ಯೋಚನೆ ಮಾಡ್ತಿ, ಇದು ಯೋಚನೆ ಮಾಡಲ್ವಾ? ಒಂದೊಂದ್ಸರಿ ಒಂದೊಂದು ಎತ್ತರದು ತಲೆ ಕೆಡೋದಾಗ ಕೆಟ್ಟೋಯ್ತದೆ. ಆಗ ಯಾವ್ದು ಯೋಚನೆ ಮಾಡಕ್ಕಿಲ್ಲ. ನಾನ್ ಯಾವ ತರ ಅನ್ಕೊಂಡೆ ಗೊತ್ತಾ, ಸುರಭಿ ನಾನು ಜಗಳ ಆಡ್ಕೊಳ್ಳಿ, ನಿಂಗ್ ನಂಬಿಕೆ ಇರ್ನಿಲ್ವಾ? ಸೀರಿಯಸ್ ಆಗಿ ಆ ತರ ಮಂಜುನಾಥ ಸ್ವಾಮಿ ಹಣೆ ಮೇಲೆ ಹಾಕು. ಮಂಜು ಕೊಡ್ಬೇಕು. ನಾನು ಏನ್ ಹೇಳ್ದೆ, ಕಾವಲೆ ಬಿಡ್ತೀನಿ ಅಂತ ಹೋಯ್ತು. ನಿಂದಳೆ ಆಂಟಿಗೆ ನಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು, ಅಂಕಲ್ಗೆ ಒಳ್ಳೆ ಒಪಿನಿಯನ್ ಇತ್ತು. ಹೇಳು ಸಿಗರೇಟ್ ಸೇದವ್ರಿಗೆ ಎಲ್ಲಾರ್ಗು ಯಾರು ಸೇದ್ಬೇಡಿ ಅಂತ. ಯಾರು ಸೇರ್ಬೇಡಿ ಕಣಪ್ಪ ಸಿಗರೇಟ, ನೀವು ಸೇರ್ತಾನೆ ಅಂತ. ಹಾ ನೀನ್ ಹೇಳಪ್ಪಜಿ. ನಾನೇನ್ ಹೇಳಕ್ಕ. ಅಯ್ಯೋ ಹೇಳಪ್ಪಜಿ, ನೋಡಿ ಫುಲ್ ಎಮೋಷನ್ ಆಗ್ಬಿಟ್ಟೈತೆ ನಮ್ಮ ಅಪ್ಪಾಜಿ. ನನ್ಗೆ ಬೇಜಾರಾಯ್ತು, ಯಾಕಾದ್ರೂ ಮಾಡೋದು ಅಂತ. ಇಷ್ಟು ಎಮೋಷನ್ ಆಗಿದೆ ಇವತ್ತಿನ. ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊಂಡು ತಡ್ಕೊಂಡೈತೆ ಅಲ್ವಾ? ಸುಮ್ಕಿದಿರಲ್ಲ ಹೊಡಿಬಾರ್ದು. ಸುರಭಿ ಬಂದ್ಬಿಟ್ಟು ಹೊಡೆಯಮ್ಮ ಅಂದ್ರೆ ನಾವು ಅಮ್ಮ ಏನನ್ಬೇಕು, ನೀನೇ ಹೊಡಿ. ಓಕೆ ಬ್ರೋ, ಅಂಕಲ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆಂಟಿ ಆಚೆ ಉತ್ಸದಲ್ವಾ ಅಂತೆ. ಬೆರ್ಸಿ ಸುಟ್ಟು ಆಯ್ತದಂತೆ, ಬೆರ್ಸಿ ಸುಟ್ಟು ಆಯ್ತದೆ, ಎದ್ದು ಹೋಗುವಂತೈತೆ. ಏನ್ ಮಾಡ್ಯಾಳ ಅಮ್ಮ ಅವ್ರು ಇನ್ನ ನಂಬ್ತಿಲ್ಲ. ಹೇಳು ಬ್ರೋ, ನೀನು ಹೇಳು ಬ್ರೋ. ಏನಂದ್ರೆ ಗೊತ್ತಾ, ವಿಡಿಯೋ ತೋರಿಸಿ ತೋರಿಸ್ದೆ ಬೇಡ, ಇದು ಸಮಸ್ಯೆ ಬೇಡ, ಹೋಗ್ಬಿಡು ನಿನ್ ಮನೆಗೆ. ನೋಡಿ ಗಾಯ್ಸ್, ಎಂತ ಅಪ್ಪ. ಏನಾರ ಮಾಡ್ಕೊಳ್ಳಿದ್ದಂಗೆ ಗೊತ್ತಾಗಿದ್ದು. ನೀನ್ ಹೋಗ್ಬಿಡವ, ನೀನು ಬೇಡ ನೀನು. ನಾನ್ ನೋಡಿದ್ರೆ ನಾನು ರೂಮಲ್ಲಿಗೆ ಹೋಗ್ಲಿಲ್ಲ, ನಂಗೆ ಹೊಗೆ ಸ್ಮೆಲ್ ನನಗೆ ನಿನ್ಗೆ ಐಡಿಯಾ ಕೊಟ್ಟಿದ್ದು ಯಾರು ಗೊತ್ತಾ? ಎಣ್ಣೆ ಪ್ರ್ಯಾಂಕ್ ಮಾಡೋಣ, ಸಿಗರೇಟ್ ಪ್ರ್ಯಾಂಕ್ ಮಾಡೋಣ. ಅಲ್ಲಿ ಇವಳೆ ಸಿಗರೇಟ್ ಪ್ರ್ಯಾಂಕ್ ಮಾಡಿ ಅಂದಿದ್ದು. ಏನ್ ರಿಯಾಕ್ಟ್ ಮಾಡ್ತಿರಂತ ಭಯ ಆಗೋಯ್ತು. ಸಿಗರೇಟ್ ಮಾಡಿ ನನಗೆ ಇನ್ನೂ ಅದ್ರ ವಾಸನೆ ಒಸಿ, ನನಗೂ ನಿನ್ಗಿಂತ ಹೆಚ್ಚು ಅವ್ರ ವಾಸನೆ ಅಂದ್ರೆ ಆಗೋದಿಲ್ಲ. ಆ ಬೈಕಲ್ಲಿ ಕುತ್ಕೊಂಡು ಯಾರೋ ಬಸ್ಸಲ್ಲಿ ಹೋಯ್ತಾ ಇದ್ರು ನಾನು ಅದ್ರ ತೊಗೊಳಕ್ ಕುತ್ಕೊಳಕ್ಕಿಲ್ಲ, ಎಳಿ ಕೇಳ್ಬಿಡ್ತೀನಿ. ಇಲ್ಲೇನೋ ಬಂದ್ಬಿಡ್ತದೆ ನಂಗೆ ಆದ್ರೆ ಗೊತ್ತಲ್ಲ, ಅದಕ್ಕೆ ಸುಮ್ಮನೆ ಇದ್ದಿದ್ದು. ಗೈಸ್, ಯಾರು ಸಿಗರೇಟ್ ಸೇದ್ಬೇಡಿ ಗೈಸ್. ಊಟ ಮಾಡ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಹಿಂಗೆ ಗೊತ್ತಾ, ನನ್ನ ಮಗ ಹಂಗೆ ಹಿಂಗೆ ಅಂತ ಉಗ್ಲಿಕೊಂಡಿದ್ದೀನಿ. ಅದ್ರಲ್ಲಿ ಇವ್ರು ಮಾಡ್ಬಾರ್ದು ಮಾಡ್ತಾವ್ರೆ ಅಂದ್ರೆ ನನಗೆ ಶಾಕ್ ಆಗೋಯ್ತು. ಇವಳು ಬಿಡಿ ಸಿಗರೇಟ್ ಸೇರ್ತಾವ ಒಪ್ಪು ಅಂದೇಟಿಗೆ ಊಟ ಒಳಗೆ ಹೋಯ್ತಾ ಇಲ್ಲ, ಗಬ್ಬಳಿಸ್ಕೊಂಡು ಒಂದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಅಂಕಲ್ ಆದ್ರೂ ಊಟ ಮಾಡಿ, ಫಸ್ಟ್ ಊಟ ಮಾಡಿ ಅಂತ ಹೇಳ್ತಾನೆ ಇದ್ರು. ನೋಡಿ, ಯಾರ ಫ್ಯಾಮಿಲಿ ಹಿಂಗ್ ಇರಲ್ಲ ತಾನೆ. ಹೌದೌದು, ಫಸ್ಟ್ ಊಟ ಮಾಡಿ ಅಂತ 2-3 ಸತ ಹೇಳಿದ್ರು. ನನ್ಗೆ ವ್ಲಾಗ್ ಮಾಡಕ್ಕೆ ಮನ್ಸ್ ಬತ್ತಿಲ್ಲ. ಹೇಳ್ಬೋಣ ಅನ್ನೋ ಫೀಲು ನನ್ಗೆ. ನನಗೆ ಬ್ಲಾಕ್ ಸಪ್ಪ ಅನ್ನಿಸ್ತು, ಅದಕ್ಕೆ ಅವ್ರ ಮೇಲೆ ಎದ್ದಾಗ್ತೆ. ನಾನು ಆಗ್ಲಿಂದ ಸೇದಿವಿ ಅನ್ನ ನನಗೆ ಸಾಕಾಗೋಯ್ತು, ಮಾತೇ ಬತ್ತಿಲ್ಲ. ಇವರು ಒಂದ್ ಸ್ವಲ್ಪ ಮಾತಾಡೋದು ಹಂಗೆ ರ್ಯಾಶ್ ಆಗಿ ಮಾತಾಡ್ತಾರೆ. ಅದಕ್ಕೆ ಇವರು ಸ್ವಲ್ಪ ಏನಾದ್ರು ಅಂದಾಗ ಇವ್ರು ಏನೋ ಮಾಡ್ಬಿಡ್ತಾರೆ, ಏನೋ ಮಾಡ್ಕೊಬಿಡ್ತಾರೆ ಅನ್ನೋ ಬೈಕ್ ಏನು ಮಾತಾಡಕ್ಕಿಲ್ಲ. ನಾವ್ ಹೇಳಿದೀವಿ, ಇನ್ ಹೆಂಗಾರ ಮಾಡ್ಕೊಳ್ಳಿ. ಅಲ್ಲೋಡ ಕಣ್ಣಲ್ಲಿ ನೀರ್ ಹೆಂಗ್ ತುಂಬ್ಕೊಂಡೈತೆ. ಅಂಕಲ್ ಇನ್ನೂ ಅದೇ ಶಾಕ್ ಅಲ್ಲಿ ಇರ್ತಾರೆ. ಅಪ್ಪ ಬೇಗ ನಂಬಿಸ್ಬಿಡ್ಬೋದ ಗೈಸ್. ನಮ್ಮ ಅಪ್ಪಂಗೆ ಯಾರು ಬಂದ್ಬಿಟ್ಟು ನಿಮ್ ಮಗ ಅಲ್ಲಿ ಎಣ್ಣೆ ಹೊಡಿತಿದ್ದ, ಸಿಗರೇಟ್ ಸೇರ್ತಿ ಅಂದ್ರೆ ಬೇಗ ನಂಬ್ಕೊಳತ್ತೆ ಈ ವಿಚಾರದಲ್ಲಿ. ಮಾತ್ರ
ಯಾರ ನಿನ್ನ ಹತ್ರ ಬಂದು ಹೇಳವ್ರ ನಿನ್ ಮಗ ತಡಿ ಈ ಪ್ರಕಾಶ್ ಹೇಳಿ ಇವರಲ್ಲ ನಮಗೆ ಇಲ್ಲಿ ನಂಬ್ಕೊಂಡ್ಬಿಟ್ಟೆ ಅಲ್ವಾ ಅವಾಗ ಹಂಗ ಅಂದ ತಕ್ಷಣ ಇನ್ನ ಅಲ್ಲ ಅವ್ರ ಹಂಗು ಅಂದ ತಕ್ಷಣ ನಂಬ್ಕೊಬಿಟ್ಟ ಆಮೇಲೆ ಮಕ್ಕಳು ಕೆಟ್ಟದಿ ಸರಿ ಹೋಸಲಿ ಬಂದಾಗ ಬಾಳ ಸೇರಿ ಇದ್ದೆ ನಾನು ಎಷ್ಟು ಗಂಟೆಗೆ ಗೊತ್ತಾ ಮಲ್ಕೊತಾ ಇರೋದು ನಾನು ಎಷ್ಟು ಗಂಟೆಗೆ ಮಲ್ಕೊತೀನಿ ಗೊತ್ತಾ ರಾತ್ರಿ 3 ಗಂಟೆಗೆ ಮಲ್ಕೊಳ್ಳೋದು ಅದಕ್ಕೆ ನನ್ ಕಡೆ ನಾನು ಏನೋ ಮಾಡ್ತಾವನೆ ಹ್ಯಾಬಿಟ್ ಅನ್ಕೊಂಡೆ ಆಮೇಲೆ ಇವ್ರು ಸಿಗರೇಟ್ ಇನ್ನೂ ಒಂದ್ ಸ್ವಲ್ಪ ಆದ್ರೆ ಎಣ್ಣೆ ಹೊಡಿತಾರೆ ಅಂತ ಹೇಳ್ಮಂತ ಅನ್ಕೊಂಡಿದ್ದೆ ಅಷ್ಟೊಂದು ಊಟ ಮಾಡಿ ಅಂದ್ರಲ್ಲ ಅದಕ್ಕೆ ಊಟಕ್ಕೆ ಬಂದ್ರು ಊಟ ಮಾಡಿ ಆಮೇಲೆ ಮಾತಾಡ ಊಟ ಮಾಡೋ ಮನೆಗೆ ನೋಡಿದ್ದೀರಾ ಅಂತ ಅನ್ಕೋತೀನಿ ನೀವು ವಿಡಿಯೋ ಮಾಡ್ತಾ ಇದ್ದಾಗ ನೀರ್ ಹಾಕ್ತಿತ್ತು ಪೈಪಲ್ಲಿ ವಿಡಿಯೋ ಇಟ್ಟ ತಕ್ಷಣ ಪೈಪ್ನ ಇದು ತೆಗ್ದಿಸ್ಬಿಟ್ಟು ಹಿಂಗೆ ನಿಂಕತ್ ಸುಮ್ನೆ ಅಲ್ಲ ಪೈಪ್ ನೀರ್ ಹಾಕ್ತಾ ಇದೀನಿ ಅಂತ ಗೊತ್ತಾಯ್ತದೆ ಅಂತ 2 ಸತ ಹಂಗ್ ಮಾಡಿರೋದು ಎಲ್ಲಿ ನೀರ್ ಹಾಕ್ತೀನಿ ಅಂತ ಗಿಡಕ್ ನೀರ್ ಹಾಕ್ತಿತ್ತು ಗಾಯ್ಸ್ ಇವ್ರು ನಮ್ಮ ಅಪ್ಪ ಅಂತ ನೋಡ್ತಾ ನೀರ್ ಹಾಕಿರೋ ಒಳ್ಳೇದಲ್ವಾ ಗಾಯ್ಸ್ ನಾವ್ ಇವ್ರು ನಮ್ಮ ಅಪ್ಪ ಅಂತ ತೋರ್ಸಿದ್ರೆ ಪೈಪ್ ಎಸ್ಬಿಟ್ಟು ಮರ್ಯಾದೆ ಕೂಡ ನನ್ ಮಗ ಎಷ್ಟ ಪುನಃ ಇನ್ನೊಂದ್ಸಲ ನೋಡಿ ಗಾಯ್ಸ್ ನೀರ್ ಹಾಕ್ತಾವ್ರ ಅಂತ ತಕ್ಷಣ ಪೈಪ್ ನೆಸ್ಬಿಡ್ತು ನಗಾಡ್ತೈತಿ ಇವಾಗ ಈ ತರ ಮುದ್ದು ಮನುಷ್ಯರು ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಹ್ಮ್ ಈ ತರ ಮುದ್ದು ಮನುಷ್ಯರು ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಅನಿಸ್ತು ಪ್ರಾಂಕ್ ನಮ್ಮನ್ನೇ ಶಾಕ್ ಮಾಡಾಕ್ಬಿಟ್ಟೆ ಬಿಡಪ್ಪ ನೀನ್ ಪ್ರ್ಯಾಕ್ ಮಾಡಕ್ ಹೋಗಿ ನಮ್ಮನ್ನೇ ಪ್ರ್ಯಾಕ್ ಮಾಡಾಕ್ತೆ ಹಾ ಏನ್ ಅನಿಸ್ತು ಹಿಂಗ ಆಗ್ಬಿಟ್ಟಲ್ಲ ಅನಿಸ್ತಾ ಆಗ್ಬಿಡುತ್ತೋ ಅಂತಲ್ಲ ನೀನ್ ತಲೆ ಇಟ್ಕೊಂಡು ಗುಜ್ಜೆ ಹಾಕ್ಸ್ಬಿಡೋಣ ಅನ್ಸ್ಬಿಟ್ಟು ಮತ್ತೇನು ಮಾಡ್ನೇ ಇಲ್ಲ ಸುಮ್ನೆ ಇದ್ದೆ. ಏನ್ ಮಾಡ್ತೀವಿ ಇವ್ರೆಲ್ಲ ಊಟ ಮಾಡ್ಲಿ ಅನ್ಕೊಂಡು ಸುಮ್ಮನೆ ಅದೇ ಅಲ್ಲ ಎಲ್ಲ ಕೇಳಿಸ್ ಊಟ ಮಾಡಿ ನಮ್ಮಮ್ಮ ಬೆಡ್ಶೀಟ್ ಅರ್ಧೈತದೆ ಏನಿಗ್ ಗೊತ್ತಾ ಇವಾಗ ಊಟ ಮಾಡಿಲ್ಲ ಅಂದ್ರೆ ಈಗ ಜಗಳ ಆಡ್ತೀವಿ ಅನ್ಕೊಳ್ರಿ ಇನ್ನೂ ಊಟ ಮಾಡಿಲ್ಲ ಆಗ ಯಾರು ಊಟ ಮಾಡಲ್ಲ ಅಂತ ಫಸ್ಟ್ ಊಟ ನಿಂಗೇನ್ ಅನ್ನಿಸ್ತವ ಅಂತ ನನಗೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿತಾ ಇಲ್ವಲ್ಲ ಅನ್ನಿಸ್ತು ಈಗ ಆಗ್ಬಿಟ್ರೆ ಹೆಂಗ್ ಮಕ್ಳು 7 ಸಾಲಿಗೆ ಹಿಡಿಯಕ್ ಹೋಗಲ್ಲ ಅಲ್ಲೊಂದೇವ್ವ ಕಣಕ್ ಹಾಕೊಂಡ್ ಬರಪ್ಪ ಕೆಂಪುತ್ತ ಎಂಬತ್ತ ಆಮೇಲೆ ಯಾರು ಹಿಂಗ್ ಮಾಡ್ಬೇಡಿ ಅಂತ ಹೇಳು ಯಾರು ಹಿಂಗ್ ಮಾಡ್ಬೇಡಿ ಇವನು ಪ್ರ್ಯಾಂಕ್ ಮಾಡಕ್ ಮಾಡಿ ಆತರ ಅಲ್ಲ ಎಣ್ಣೆ ಸಿಗರೇಟ್ ಸೇದ್ಬೇಡಿ ಎಣ್ಣೆ ಸಿಗರೇಟ್ ಏನು ಸೇದ್ಬೇಡಿ ನಿಮ್ ಭವಿಷ್ಯನೇ ಹಾಳಾಗೋಯ್ತದೆ ಕುಡೀರಿ ಸೊ ಗೈಸ್ ಥೂ ಬೋಳಿ ಮಗನೇ ನಿಮ್ಗೆ ಏನ್ ಬಂದಿದೆ ಆಮೇಲೆ ಆಮೇಲೆ ಮಾನ ಮರ್ಯಾದೆ ಏನಾದ್ರು ಐತೇನ್ರ ನಿಮ್ಗೆ ಆಮೇಲೆ ಹಾ ಮಾಡ್ಬಿಟ್ಟು ನಮ್ಮನ್ನ ಮರ್ಯಾದೆ ಕಳಿಯಕ್ಕೆ ನಾಟಕ ಆಡ್ತಾ ಇದೆಯಲ್ಲ ಏನ್ ಮುಟ್ಬಿಟ್ಟೆ ನಿನ್ ಮಗನವ ಅಂತ ಹೊಟ್ಟೆಲಿ ಕೇಳಿಸ್ತಾ ಇಲ್ಲ ಮಗ ಅಂತ ಏನ್ ಹುಟ್ಬಿಟ್ಟ ಹಾ ನಮ್ಗೂ ಆಟ ಬಾಯಿ ಬಂದಂಗ ಮಾಡಾಕ್ತಿದೆ ಬಾಯ್ ಸಾಕು ಅಷ್ಟೇ ಸಾಕು ಸೊ ಗೈಸ್ ಕುಶಾಲ್ ಏನ್ ಮಾಡ್ತಿದೆ ಅಂತ ತೋರಿಸ್ತೀನಿ ಬನ್ನಿ ಕುಶಾಲ್ ಏನ್ ಮಾಡ್ತಾ ಇದೀಯಾ ಕಣ್ಣುಗಡೆ ಸೋಪ್ ಬಿಡಿದೆ ಕಣ್ಣು ಉರಿತೈತೆ ಅಂತ ಕಣ್ಣು ಸೋಪ್ ಏನ್ ಅನಿಸ್ತ ಅಪ್ಪ ಅಮ್ಮ ಹಂಗ ಆಡೋದ್ ನೋಡ್ಬಿಟ್ಟು ಬ್ರೋ ಪಾಪ ಸಖತ್ ಮುದ್ರು ಬ್ರೋ ನೀನ್ ಹಿಂಗ ಮುಗಿದ್ರ ನಮ್ದೇ ರೇಗಿಸ್ತಾರ ಸರಿ ಬಾ ತೊಳ್ಕೊಂಡು ಸೊ ಗಾಯ್ಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸೊ ಯಾರು ಈ ತರ ಮಾಡಕ್ ಹೋಗ್ಬಿಡ್ರಿ ಪ್ರಾಂಕ್ನ ಸೊ ಯಾರು ಎಣ್ಣೆ ಗಿಣ್ಣೆ ಹೊಡಿಯಕ್ ಹೋಗ್ಬಿಡ್ರಿ ಅಲ್ಲ ಅಪ್ಪಾಜಿ ನಮ್ಮ ಅಪ್ಪಾಜಿ ಒಂದ್ ಪಾಠ ಆಗ್ಲಿ ನೋಡಿ ಎದ್ರಕಬಿಡಿ ವ್ಲಾಗ್ ನೋಡಿದವ್ರು ನೀವು ಇವ್ರು ಮುದು ನೋಡ್ರಿ ಗಾಯ್ಸ್ ಇವಾಗ ಫುಲ್ ಹೆಂಗೆ ಆಕ್ಟಿವ್ ಆಗ್ಬಿಟ್ಟಿರ್ತಾಗಿ ಬೋಳಿ ಮಕ್ಳ ನಿಮ್ಗೆಲ್ಲ ಹಾ ಖುಷಿ ಆಗೋಯ್ತದ ವಜ್ರಮುನಿ ಅಂದ ತಕ್ಷಣ ಸೊ ಗೈಸ್ ಅವ್ರು ಮಾತಾಡ್ತಾನೆ ಇರ್ತಾರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಾನು ಸಿಗ್ತೀನಿ ನಿಮಗೆ ಮುಂದಿನ ಕಂಟೆಂಟಲ್ಲಿ ಬಬ್ಬಾಯ್ ಟಾಟಾ ಇವ್ರ ಮಕ್ಕ ಉತ್ಸ್ಕೊಂಡಿದ್ದಾರೆ ಬಬ್ಬಾಯ್ ಹೇಳ್ಬಿಡು ಬೈ ಬೈ ಸಿ ಒನ್ ಪ್ಲೇನ್ ಕಿಸ್ಕೊಡು ನೀನು ಕೊಡಮ್ಮ ನೀನು ಕೊಡು ಬಾಯ್ 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 ಗೈಸ್ ಬಾಯ್ ಮಾಡ್ಬಿಡು ಬ್ರೋ ಬಾಯ್ ಗಾಯ್ಸ್ ಟಾಟಾ ಸಿ ಯು ನೀನು ಮಾಡ್ಬಿಡು ಕುಶಾಲ್ ಬಾಯ್ ಬಾಯ್ ಗೈಸ್ ನನ್ನ ಆಕ್ಟಿಂಗ್ ಹೆಂಗಿತ್ತು ರೇಟಿಂಗ್ ಮಾಡಿ ಎಲ್ಲ 1 to 5 ಅಲ್ಲಿ ಇಬ್ರು ಮಧ್ಯದಲ್ಲಿ ತಂದಿಟ್ಟಿದ್ದಾರೆ ನನಗೂ ಟೇಜು ಬ್ರೋ ಇವರು ಸೊ ಗೈಸ್ ಇಷ್ಟು ಜನರಲ್ಲಿ ಯಾರು ಆಕ್ಟಿಂಗ್ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಬಾಯ್ ಸಿಗೋಣ ಬಾಯ್ ಟಾಟಾ ಮೆನಕೆ ನಿದಾಯ ನಂಜ ಕುಲಕ್ಕೆ ಸಿರ